ಸರಿ ಮಾಡಿ ತುಂಬ ಥ್ಯಾಂಕ್ಸ್ ಗೆಲ್ಲಿ ಅಂತ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12 ಗೆದ್ದಂಥ ಗಿಲ್ಲಿ ಅವರಿಗೆ ಹುಷಾರಿಲ್ಲ. ಅರೆ ಗಿಲ್ಲಿಗೆ ಏನಾಯಿತು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಗಿಲ್ಲಿ ಯಾವ ಲೆವೆಲಿಗೆ ಬಳಲಿ ಬೆಂಡಾಗಿದ್ದಾರೆ ಅಂದರೆ ಕೆಲವೊಂದು ವಿಡಿಯೋಗಳಿಗೆ ಹರಿದಾಡ್ತದೆ ಮತ್ತು ಆ ವಿಡಿಯೋದಲ್ಲಿ ಗಿಲ್ಲಿಯ ಮುಖ, ಗಿಲ್ಲಿಯ ಸುಸ್ತು, ಗಿಲ್ಲಿಯ ಬಳಲಿಕೆ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಗಿಲ್ಲಿಗೆ ಅಂದರೆ ಬಿಗ್ ಬಾಸ್ ಸೀಸನ್ 12 ವಿನ್ ಆದಂಥ ಗಿಲ್ಲಿಗೆ ಈಗ ಸ್ವಲ್ಪ ಬಳಲಿಕೆ ಕಂಡು ಬಂದಿದೆ ಮತ್ತು ಅದರಿಂದ ಸ್ವಲ್ಪ ಸುಸ್ತಾಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರೋದಕ್ಕೆ ಕೆಲವೊಂದು ವಿಡಿಯೋಗಳ ಸಾಕ್ಷಿ ಅಂತ ಹೇಳ್ಬೋದು. ಮತ್ತು ಆ ವಿಡಿಯೋದಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಲ್ಪ ಹುಷಾರಿಲ್ಲ, ನನಗೆ ಮಾತಾಡಲಿಕ್ಕಾಗಲ್ಲ, ಕ್ಷಮಿಸಿ, ನಿಮಗೆಲ್ಲ ಧನ್ಯವಾದಗಳು, ನನಗೆ ಸಪೋರ್ಟ್ ಮಾಡಿದ್ರಿ ಹಾಗೆ ಅನ್ನುವಂಥ ಮಾತು ಕೂಡ ಹೇಳಿದರೆ ಆ ವಿಡಿಯೋ ಕೂಡ ಈಗ ಒಂದು ಕಡೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಗಿಲ್ಲಿ ಅಂದ ಕೂಡಲೇ ನಮಗೆ ಕಣ್ಮುಂದೆ ಬರೋದು ಬಿಗ್ ಬಾಸ್ ಸೀಸನ್ 12ಕ್ಕೂ ಮೊದಲು ಅವರಿದ್ದಂಥ ಸ್ಥಿತಿ ಮತ್ತು ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ ಆದ ನಂತರ ಅವ್ರಿಗೆ ಸಿಗ್ತಾ ಇರುವಂಥ ಅಥವಾ ಆ ಅವಧಿಯಲ್ಲಿ ಸಿಕ್ಕಂಥ ಒಂದು ವೋಟ್ ಅಥವಾ ಅವರಿಗೆ ಸಿಕ್ಕಂಥ ಒಂದು ಜನಪ್ರಿಯತೆ ಮತ್ತು ಆ ಜನಪ್ರಿಯತೆಯನ್ನು ಎಲ್ಲರೂ ಕೂಡ ಸಾರಾಸಗಟಾಗಿ ಸರೆಂಡರ್ ಆಗಿ ಒಪ್ಕೊಂಡಿದ್ದು ನೋಡಿ. ಇದು ಗಿಲ್ಲಿಯ ಗೆಲುವಿನ ಜೊತೆಗೆ ಒಂದು ವ್ಯಕ್ತಿತ್ವದ ಗೆಲುವು ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಏನೇನು ಮಾತಾಡ್ಕೊಂಡ್ರು, ಅದೊಂದು ಶೋ ಅಥವಾ ಅದೊಂದು ಬೇರೆ ಬೇರೆ ವ್ಯಕ್ತಿತ್ವದ ಆಟ, ಅಲ್ಲಿ ಗೆದ್ದವ್ರು ಏನು ಜನರಿಗೆ ಹೆಲ್ಪ್ ಮಾಡ್ತಾರ ಅಥವಾ ಉದ್ಧಾರ ಮಾಡ್ತಾರೆ, ಅದೇನು ಜನರ ಇಲೆಕ್ಷನ್ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥ ಎಲ್ಲವೂ ಕೂಡ ಮಾತಿತ್ತು. ಆದರೆ ಎಲ್ಲವೂ ಬಂದಾಗ, ಒಂದು ಆಟ ಅಂತ ಬಂದಾಗ, ಒಂದು ಕಾಮಿಡಿ ಅಂತ ಬಂದಾಗ ಜನರಿಗೆ ನೋಡಿ, ನೀವು ಈಗ ಒಂದು ಸಲ ನೀವು ಹೊರಗಡೆ ಹೋಗಿ ದಿನಸಿ ತರಬೇಕು ಒಂದು ತಿಂಗಳಿಗೆ ಅಂದರೆ ಅಲ್ಲಿ 10,000 ರೂಪಾಯಿ ಹಣ ಬೇಕಾಗತ್ತೆ. ನೀವು ಲೆಫ್ಟ್ ತಿರುಗಿದ್ರು ಹಣ, ರೈಟ್ ತಿರುಗಿದ್ರು ಹಣ, ಏನು ಮಾತಾಡ್ಲಿಕ್ಕೆ ಹಣ, ಬೇಕು ಹಣ, ಬೇಡಕ್ಕೂ ಹಣ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಅರ್ಧ ಗಂಟೆ ಮನೋರಂಜನೆಯ ನೋಡುವಂಥ ವಿಚಾರ ಟಿ ವಿ ಆನ್ ಮಾಡಿದಾಗ ಅಲ್ಲಿ ಒಂದು ಕಾಮಿಡಿ ಬರುತ್ತೆ. ಅಲ್ಲೊಬ್ಬ ಏನೋ ಆರ್ಗ್ಯಾನಿಕ್ ಕಾಮಿಡಿ ಮಾಡ್ತಾನೆ, ಅಲ್ಲೊಬ್ಬ ಜನರನ್ನು ನಗಿಸ್ತಾನೆ. ಅಲ್ಲಿ ಯಾವುದೇ ಥರ ಸಿನಿಮಾ ಥರದಲ್ಲಿ ಫೈಟು, ಶೂಟು, ಕಚ್ಚಾಟ, ಹೊಡೆದಾಟ, ಗನ್ ಶೂಟು ಯಾವುದೂ ಇಲ್ಲ, ನಗಿಸ್ತಾನೆ, ಮಾತಾಡ್ತಾನೆ ಅಂದಾಗ ಜನ ಅದಕ್ಕೆ ಸರೆಂಡರ್ ಆದರು. ಯಾವ ಮಟ್ಟಿಗಂದರೆ ಒಬ್ಬ ಜನಪ್ರಿಯ ಅಂಕಣಕಾರರಾದಂಥ ಮತ್ತು ಸಂಪಾದಕರಾದಂಥ ದಿನೇಶ್ ಅಮೀನ್ಮಟ್ಟು ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗಿದ್ದಕ್ಕಿಂತ ಎಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಅಂದರೆ ಅವ್ರು ಹೇಳ್ತಾರೆ, ಈ ಹೊಡೆದಾಡುವ, ಮನೆ ಹಾಳು ಮಾಡುವ ಸೀರಿಯಲ್ಗಿಂತ ಒಂದು ಅರ್ಧ ಗಂಟೆ ಕಾಮಿಡಿ ನೋಡ್ರಿ ಏನ್ರಿ ಹೋಗುತ್ತೆ, ಅದರಿಂದ ಯಾರು ಹಾಳಾಗ್ತಾರೆ? ಗಿಲ್ಲಿಯ ಕಾಮಿಡಿ ನೋಡಿ ಹಾಳಾಗುವಂಥ ಯಾವುದಾದ್ರೂ ಲಕ್ಷಣ ಇದೆಯಾ ಅನ್ನುವಂಥ ಮಾತನ್ನು ಅವರು ಕೇಳ್ತಾರೆ. ಜೊತೆಗೆ ಅಲ್ಲಿ ಅವ್ರಿಗೆ ಸಿಕ್ಕಂಥ ಸಪೋರ್ಟ್ ಆಗಿರ್ಬೋದು. ಮತ್ತು ಅಮೀನ್ಮಟ್ಟು ಸರ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ನೀವು ಮಾತಾಡಂತ ಕೊಟ್ಟಾಗ ಕಂಟಿನ್ಯೂಸ್ ಆಗಿ 5 ನಿಮಿಷ ಡೈಲಾಗನ್ನು ನೀವು ಮಾತಾಡೋದು ಬೇರೆ, ನೀವು ಡಿಬೇಟ್ ಮಾಡೋದು ಬೇರೆ, ಅಲ್ಲಿ ಸಬ್ಜೆಕ್ಟ್ಗಳಿರುತ್ತೆ ಮತ್ತು ನೀವು ಮನ್ಸಿಗೆ ಬಂದಂಗೆ ಮಾತಾಡೋದು. ಆದರೆ ನೀವು ಬರೆದೇ ಕೊಟ್ಟು ಡೈಲಾಗನ್ನು 5-6 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ವಿತೌಟ್ ಕಟ್ ಹೇಳಬೇಕಂದ್ರೆ ದೊಡ್ಡ ಕಷ್ಟದ ಒಂದು ಟೆಕ್ನಿಕ್ ಆಗೈತೆ. ಅಂಥ ಒಂದು ಟೆಕ್ನಿಕ್ಕನ್ನು ಅತ್ಯಂತ ಸುಲಭವಾಗಿ ಹೇಳೋದ್ರಲ್ಲಿ ಗಿಲ್ಲಿ ನಟ ಅತ್ಯಂತ ಫೇಮಸ್ ಆಗಿದ್ದಾರೆ ಮತ್ತು ಅದು ಆ ಗಿಲ್ಲಿ ನಟನಿಗೆ ಆ ಪ್ರತಿಭೆ ಇದೆ. ಹಾಗಾಗಿ ಜನರ ಮನಸ್ಸಲ್ಲಿ ಈಗಲೂ ಕೂಡ ಅಚ್ಚಳಿಯದಂತೆ ಉಳಿದಿದ್ದಾರೆ ಅನ್ನೋಂಥ ಮಾತನ್ನು ದಿನೇಶ್ ಅಮೀನ್ಮಟ್ಟು ಸರ್ ಹೇಳ್ತಾರೆ. ನೋಡಿ, ನಾವು ಈಗ 10 ನಿಮಿಷ ಮಾತಾಡ್ಬೋದು, ಬೇರೆಯವರು ಅರ್ಧ ಗಂಟೆ ಮಾತನಾಡ್ಬೋದು, ಮತ್ತೊಬ್ಬರು ಭಾಷಣ ಮಾಡ್ಬೋದು. ಅಲ್ಲಿ ಇದೇ ವರ್ಡನ್ನು ಹೇಳಬೇಕಂತ ಯಾವುದು ರೂಲ್ಸ್ ಇರಲ್ಲ. ಆದರೆ ನೀವು ಒಂದು ಸ್ಕ್ರಿಪ್ಟ್ ಮಾಡಿದಾಗ, ಒಂದು ಆ ತೆರೆ ಮೇಲೆ ಬಂದು ಅಥವಾ ಯಾವುದಾದ್ರು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ, ಒಂದು ಸಿನಿಮಾ ಮಾಡಿದಾಗ, ಒಂದು ಕಾಮಿಡಿ ಮಾಡಿದಾಗ ಹೀಗೆ ಹೇಳಬೇಕು, ಇದೇ ಪದವನ್ನು ಯೂಸ್ ಮಾಡಬೇಕು ಮತ್ತು ಇದೇ ವರ್ಡನ್ನು ಹೇಳಬೇಕೆನ್ನುವಂಥ ಡೈಲಾಗ್ಸ್ ಇರುತ್ತೆ, ಸಂಭಾಷಣೆ ಇರುತ್ತೆ. ಹಾಗಾಗಿ ಗಿಲ್ಲಿ ಆ ಸಂಭಾಷಣೆಯನ್ನು 16 ಪೇಜ್ಗಳ ಸಂಭಾಷಣೆಯನ್ನು 5-6 ನಿಮಿಷಗಳ ಕಾಲ ವಿತೌಟ್ ಕಟ್ ಹೇಳ್ತಾರೆ. ಅಂದರೆ ಅದು ಒಬ್ಬ ನಿಜವಾದ ಪ್ರತಿಭೆ ಎನ್ನುವುದು ಕೂಡ ಅಮ್ಮನಮಟ್ಟವರು ಅದನ್ನು ವಾದ ಮಾಡ್ತಾರೆ ಮತ್ತು ಅದನ್ನು ಪ್ರತಿಪಾದನೆ ಮಾಡಿ ಕೂಡ ಮಾಡ್ತಾರೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಗಿಲ್ಲಿಗೆ ಬಂದಂಥ ಈ ಯಶಸ್ಸು ಚಿಕ್ಕವರಿಂದ ಹಿಡಿದು ಬುದ್ಧಿವಂತರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ, ಪಂಡಿತರು ಎನಿಸ್ಕೊಳ್ಳುವಂಥ ವ್ಯಕ್ತಿ ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಅವರಿಗೆ ಅನೇಕ ಸವಾಲುಗಳು ಎದುರಾಯಿತು ಮತ್ತು ಪರೋಕ್ಷವಾಗಿ ಅವರ ವಿರೋಧಿಗಳು ಕೂಡ ಆ ಗಿಲ್ಲಿಯ ಜನಪ್ರಿಯತೆ ಹೆಚ್ಚುವಲ್ಲಿ ದೊಡ್ಡ ಮಟ್ಟಿನ ಸವಾಲಾದರೂ. ಅದು ಯಾವ ಮಟ್ಟಿಗಂದರೆ, ಗಿಲ್ಲಿಯಲ್ಲಿ ಕಾಮಿಡಿ ಮಾಡ್ತಿದ್ದು ಎಲ್ಲವೂ ಕೂಡ ಆಗ್ತಿತ್ತು. ಆದರೆ ಗಿಲ್ಲಿ ಹೊರಬಂದ ನಂತರ ಅವ್ರಿಗೆ ಸಿಕ್ಕಂಥ ಜನಪ್ರಿಯತೆ ಸ್ವತಃ ಗಿಲ್ಲಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಏನಾಗುತ್ತಂದರೆ, ನೀವು ಊಟ ಮಾಡಬೇಕು, ಗಟ್ಟಿ ಆಗಬೇಕು, ದಪ್ಪ ಆಗಬೇಕು, ಹೆಲ್ತ್ ಸರಿ ಆಗಬೇಕು, ಜಿಮ್ ಮಾಡ್ಬೇಕಂದಾಗ ನೀವು ಒಳ್ಳೊಳ್ಳೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಆಹಾರಗಳು ತಿಂದಾಗ ಏನಾಗುತ್ತೆ, ಜೀರ್ಣ ಆಗಲ್ಲ. ಅದು ಮತ್ತೆ ಬೇರೆ ಬೇರೆ ಕಾರಣಕ್ಕಾಗುತ್ತೆ. ಅಂದರೆ ನಾನು ಉದಾಹರಣೆ ಕೊಡ್ತೀನಿ. ಗಿಲ್ಲಿಗೆ ಯಾವ ಲೆವೆಲಿಗೆ ಆಯ್ತು ಅಂದರೆ ಜನಪ್ರಿಯತೆ,
ಏನು ತಪ್ಪು ಮಾತಾಡ್ತೀನೋ, ನಾನಿಂದ ಏನು ತಪ್ಪಾದರೆ ನನ್ನ ಜನಪ್ರಿಯತೆ ಹಾಳಾಗುತ್ತೆ ಅನ್ನುವಂಥ ಭಯ ಮುಖದಲ್ಲಿ ಯಾವಾಗಲೂ ಕಾಡುತ್ತೆ. ಮತ್ತು ಆ ಟೆನ್ಷನ್ನಿಂದ ಬಳಲಿದಂಥ ಮತ್ತು ಪದೇ ಪದೇ ಅವ್ರು ಕರೀತಾರೆ ಇವ್ರು ಕರೀತಾರೆ, ಓಕೆ ಒಂದು ಫಂಕ್ಷನಿಗೆ ಕಮರ್ಷಿಯಲ್ ಫಂಕ್ಷನಿಗೆ ಇಲ್ಲ ನಂಗೆ ಸ್ವಲ್ಪ ಸುಸ್ತಾಗಿದೆ ಅಂತ ತಪ್ಪಿಸ್ಕೊಳ್ಬೋದು. ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಖ್ಯಮಂತ್ರಿ ಕರೆದಿದ್ದಾರೆ ಅಥವಾ ಹೋಮ್ ಮಿನಿಸ್ಟರ್ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಫಂಕ್ಷನಲ್ಲಿ ಕರೆದಿದ್ದಾರೆ, ಜಗ್ಗೇಶ್ ಅವರು ಕರೆದಿದ್ದಾರೆ ಅಂದಾಗ ಅಲ್ಲಿ ಹೋಗಲೇಬೇಕಾಗತ್ತೆ. ಮತ್ತು ಆ ಜರ್ನಿ ಆಗಿರ್ಬೋದು, ಆ ಹೋಗುವಾಗ ಅವ್ರ ಮಾತು ಇವ್ರ ಮಾತು, ಅವ್ರ ಕೈ ಕೊಡ್ಬೇಕು ಇವ್ರ ಕೈ ಕೊಡಬೇಕು, ಯಾರನ್ನ ಮಾತಾಡ್ಸಿಲ್ಲ ಅಂದ್ರೂ ಕೂಡ ಅವ್ರಿಗೆ ಬೇಜಾರಾಗುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ನೀರು ಕುಡಿತಾ ಕೂತಾಗಲೂ ಕೂಡ ಅವ್ರು ಯಾರು ಕೈ ತೋರಿಸ್ತಾರೆ, ಅವ್ರಿಗೆ ಮಾತಾಡ್ಸಿಲ್ಲ ಅವ್ರು ಮತ್ತೇನೋ ಕಾಮೆಂಟ್ ಮಾಡ್ಬೋದು. ಹಾಗಾಗಿ ಎಲ್ಲ ಲಕ್ಷ್ಯ ಕೂಡ ಇದೀಗ ಅಭಿಮಾನಿಗಳನ್ನ ಸಂತೈಸುವಂಥ, ಅಭಿಮಾನಿಗಳನ್ನ ಮಾತಾಡಿಸುವಂಥ ಕ್ರಿಯೆಯಲ್ಲಿ ಇದೀಗ ಎಲ್ಲ ಊಟ ತಿಂಡಿ ನಿದ್ದೆ ಎಲ್ಲವನ್ನೂ ಬಿಟ್ಟು ಗಿಲ್ಲಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇದೀಗ ಅವರು ಅಂದರೆ ಏನಾಗುತ್ತೆ ಅಂದರೆ ಬೆಂಗಳೂರಲ್ಲಿರುವಂಥ ವ್ಯಕ್ತಿಗಳನ್ನ ಸಿಕ್ಕಾಗಿ ಮಾತಾಡಿಸ್ಬೋದು. ಆದರೆ ಗಿಲ್ಲಿಗೆ ಅನೇಕ ಯೂಟ್ಯೂಬರ್ಸು, ಅನೇಕ ಸೋಷಿಯಲ್ ಮೀಡಿಯಾದಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅಚ್ಚಿ ಹಾಕ್ಸ್ಕೊಂಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರಿಗೆಲ್ಲ ಕೂಡ ಫೋನ್ ಮಾಡಿ ಮಾತಾಡಬೇಕಾಗತ್ತೆ, ಅವರಿಗೆಲ್ಲ ಕೂಡ ಒಂದು ಮೆಸೇಜ್ ಕೊಡಬೇಕಾಗುತ್ತೆ. ಇಲ್ಲ ನಾನು ಬಂದಾಗ ನಿಮ್ಮ ಮನೆಗೆ ಬರ್ತೇನೆ, ನಾನು ಹಾಗೆ ಮಾಡ್ತೇನೆ. ಯಾಕಂದರೆ ಕೆಲವೊಂದು ಈ ಯೂಟ್ಯೂಬರ್ಸು, ಕೆಲವೊಂದು ಸ್ಯಾಟಲೈಟ್ ಮಾಧ್ಯಮದವರು ಓಕೆ ಹೆಲ್ಪ್ ಮಾಡಿದ್ದೇವೆ ಅಂತ ಹೇಳ್ಬೋದು ಮತ್ತು ಅವರನ್ನು ಮೀಟ್ ಕೂಡ ಮಾಡ್ಬೋದು. ಆದರೆ ಇಲ್ಲಿ ಲಕ್ಷಾಂತರ ಜನ ಆಟೋದಲ್ಲಿ ಗಿಲ್ಲಿ ಫೋಟೋನ ಹಾಕ್ಸ್ಕೊಂಡಿದ್ದಾರೆ, ಗಿಲ್ಲಿ ಪ್ರಚಾರ ಮಾಡಿದ್ದಾರೆ, ಕಾರಲ್ಲಿ ಶಿವಮೊಗ್ಗದಂಥ ಭದ್ರಾವತಿಯಲ್ಲಿ ಕಾರಲ್ಲಿ ಹೋಗಿ ಪ್ರಚಾರ ಮಾಡಿದ್ದಾರೆ, ಗಿಲ್ಲಿಗೆ ಓಟ್ ಹಾಕಬೇಕೆನ್ನುವಂಥ ಅಭಿಯಾನ ಮಾಡಿದ್ದಾರೆ. ಅವರಿಗೆಲ್ಲ ಕೂಡ ಮಾತಾಡಿಸ್ಬೇಕಾಗುತ್ತೆ ಮತ್ತು ಅವರಿಗೆಲ್ಲ ಕೂಡ ಮಾತಾಡಬೇಕಾಗುತ್ತೆ. ಮತ್ತು ಆ ಮಾತಿನ ನಡುವೆ ತಾನು ಯಾರಿಗೆ ತಪ್ಪು ಮಾತಾಡ್ಬೋದು ಅಥವಾ ಏನಾದರೂ ತಪ್ಪಾದರೆ ಅನ್ನುವಂಥ ಒಂದು ಬೇಸರ ಅಥವಾ ಒಂದು ಕಳವಳಿ ಇದೆಯಲ್ಲ, ಕಳಕಳಿ ಅಥವಾ ಕಳವಳ ಇದೆ, ಅದು ಕೂಡ ಇದೀಗ ಗಿಲ್ಲಿಗೆ ನಿದ್ದೆ ಕೂಡ ಬರ್ತಾ ಇಲ್ಲ. ಗಿಲ್ಲಿಗೆ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ. ಈ ಜನಪ್ರಿಯತೆಯನ್ನು ಒಂದು ಮಟ್ಟಿಗೆ ನಾನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಮತ್ತು ಮುಂದೆ ನನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಓಕೆ ಒಂದು ತಿಂಗಳು ಈ ಕ್ರೇಜ್ ಇರ್ಬೋದು, ಅದಾದ ನಂತರ ಏನು ಮಾಡಬೇಕು, ಸಿಕ್ಕ ಜನಪ್ರಿಯತೆಯನ್ನು ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಟೆನ್ಷನ್ ಎದ್ದು ಕಾಣ್ತಿದೆ. ಮತ್ತು ಅದಕ್ಕೆ ತಕ್ಕಂತೆ ಇದೀಗ ಗಿಲ್ಲಿ ಬಳಲಿ ಬೆಂಡಾಗಿದ್ದಾರೆ. ನಾನು ಬಿಗ್ ಬಾಸ್ ಒಳಗಡೆ ಗಿಲ್ಲಿ ನಕ್ಕಿದ್ದನ್ನು ಕಂಡಿದ್ದೇನೆ, ಆದರೆ ಬಿಗ್ ಬಾಸ್ ಗೆದ್ದ ನಂತರ ಒಂದೇ ಒಂದು ಕ್ಷಣದಲ್ಲಿ ಮನಸ್ಫೂರ್ತಿಯಾಗಿ ಗಿಲ್ಲಿ ನಕ್ಕಿದ್ದನ್ನು ಕಂಡೇ ಇಲ್ಲ. ಅದರ ಅರ್ಥ ಎಷ್ಟೇ, ಗಿಲ್ಲಿ ಬಳಲಿ ಬೆಂಡಾಗಿದ್ದಾರೆ ಮತ್ತು ಅದಕ್ಕೆ ಸೂಕ್ತವಾದ ಕಾರಣ ಕೂಡ ಇದೆ. ಯಾರ್ಯಾದರೂ ಕೂಡ ಗೆಲ್ಲು ಬಂದ ಕೂಡಲೇ ಅವರು ಸನ್ಗ್ಲಾಸ್ ಹಾಕ್ಕೊಂಡು ನಾಯಿ ಸತೀಶ್ ಥರ ಅಡ್ಡಾಡೋದನ್ನು ತುಂಬ ನೋಡ್ಕೊಂಡಿದ್ದೇನೆ ಮತ್ತು ಸುಳ್ಳು ಹೇಳ್ಕೊಂಡು ಜೀವನ ಸಾಗಿಸೋದನ್ನು ನೋಡ್ಕೊಂಡಿದ್ದೇನೆ ಮತ್ತು ಸೋಲಲ್ಲ ಎನ್ನುವಂಥ ಒಪ್ಪುಕೊಳ್ಳೋದಂಥ ಅಶ್ವಿನಿ ಅವ್ರನ್ನ ಕೂಡ ನೋಡಿದ್ದೇನೆ. ಅಥವಾ ನಾನೇ ಗೆಲ್ಲಬೇಕಿತ್ತು, ನನ್ನ ಮುಂದೆ ಯಾರು ಗೆಲ್ಲಬಾರ್ದು ಎನ್ನುವಂಥ ಮಾಳುವರನ್ನ ಕೂಡ ಕಂಡಿದ್ದೇನೆ. ಜೊತೆಗೆ ಗಿಲ್ಲಿಯ ಗೆಲುವನ್ನು ಹೌದು ಗೆಲುವು ಎನ್ನುವಂಥ ಮಾತನ್ನು ಒಪ್ಪಿಕೊಳ್ಳುವಂಥ ಧನುಷ್ ಅವ್ರನ್ನ ಕಂಡಿದ್ದೇನೆ, ರಕ್ಷಿತ್ ಅವ್ರನ್ನ ಕಂಡಿದ್ದೇನೆ, ಕಾವ್ಯ ಅವರನ್ನು ಕಂಡಿದ್ದೇನೆ. ಮತ್ತು ಗೆಲುವಾಗಿ ಸಂಭ್ರಮಿಸಿಕೊಳ್ಳಲು ಅವ್ರನ್ನ ಬಿಟ್ಬಿಡಿ ಎನ್ನುವಂಥ ಒಳ್ಳೆಯ ಮನಸ್ಸಿನ ಧನುಷ್ ಅವ್ರನ್ನ ಕೂಡ ಕಂಡಿದ್ದೇನೆ. ಹೀಗಾಗಿ ಇವೆಲ್ಲವೂ ಕೂಡ ಗಿಲ್ಲಿಗೆ ಪ್ಲಸ್ ಆದರೂ ಕೂಡ ಮುಂದಿನ ಹಂತದಲ್ಲಿ ನಾನು ಏನು ಮಾಡಬೇಕು, ನಾನು ಯಾರಿಗಾರು ಇಲ್ಲ ಅಂದರೆ ಅದು ಎಷ್ಟು ಬೇಜಾರಾಗ್ಬೋದು ಮತ್ತು ಅದು ಯಾವ ತರಹದಲ್ಲಿ ನೆಗೆಟಿವ್ ಆಗಿ ಪೋಟ್ರೆ ಆಗ್ಬೋದು ಎನ್ನುವಂಥ ಮಾತು ಕೂಡ ಇದೀಗ ಗಿಲ್ಲಿಯ ಮನಸ್ಸಲ್ಲಿ ಸದಾ ಕಾಡ್ತಾ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಊಟ ತಿಂಡಿ ವಾತಾವರಣ ಅದು ಇದು ಎಲ್ಲವೂ ಕೂಡ ಮೊದಲೇ ಆ ವ್ಯಕ್ತಿ ಹೇಗಿದ್ದಾರೆ ಅಂದರೆ ಆ್ಯಸ್ ಯೂಶುವಲ್ ನಮ್ಮ ಥರನೇ ಇದ್ದಾರೆ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ನು ಮುಂದಾದರೂ ಕೂಡ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಮಟ್ಟಿನ ಸ್ವಲ್ಪ ಜಿಮ್ಮು ಅದು ಇದು ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿಯಾಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಗಿಲ್ಲಿಯ ಜನಪ್ರಿಯತೆ ಈಗ ಎಲೆಕ್ಷನ್ ಆದರೆ ಅವರಿಗೆ ಕೋಟಿ ಸಂಭಾವನೆ ಅಂತೂ ಪಕ್ಕ. ಅದು ಕೂಡ ಒಂದು ಮುಂದಿನ ವಿಡಿಯೋಗಳು ಹೇಳ್ತೇನೆ. ಏನಾದರೂ ಈಗ ಅಸೆಂಬ್ಲಿ ಎಲೆಕ್ಷನ್ ನಡೀತು ಅಂದರೆ ಗಿಲ್ಲಿಯ ಪ್ರಚಾರದ ರೇಟ್ ಸಿಕ್ಕಾಪಟ್ಟೆ ಇರುತ್ತೆ. ಆದರೆ ಗಿಲ್ಲಿ ಒಪ್ಕೊಳ್ತಾರೆ ಬಿಡ್ತಾರೋ ಅದು ಅವರಿಗೆ ಇರುವಂಥ ಒಂದು ಹಕ್ಕು ಅಥವಾ ಅವರಿಗೆ ಇರುವಂಥ ಒಂದು ಆಯ್ಕೆ. ಆದರೆ ಈಗ ಎಲೆಕ್ಷನ್ ನಡೆದ್ರೆ ಗಿಲ್ಲಿ ಏನಾದರೂ ಒಪ್ಕೊಂಡ್ರೆ ಒಬ್ಬ MLA ಪರವಾಗಿ ಬರಲಿಕ್ಕೆ ಗಿಲ್ಲಿಗೆ ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಆಗುತ್ತೆ. ಯಾಕಂದರೆ ಅದಕ್ಕೆ ದೊಡ್ಡ ಕತೆ ಇದೆ, ಅದನ್ನು ಹೇಳ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಸದ್ಯದ ಮಟ್ಟಿಗೆ ಗಿಲ್ಲಿ ಅವರಿಗೆ ಹುಷಾರಿಲ್ಲ, ಗಿಲ್ಲಿ ಅವರಿಗೆ ಸ್ವಲ್ಪ ಬಳಲಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡಿ ಮುಂದಿನ ಒಂದು ಪ್ರಚಾರ, ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅವ್ರು ಹೋದರೆ ಒಳ್ಳೆಯದು. 1-2 ದಿನ ರೆಸ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಸತತವಾಗಿ ದೊಡ್ಡ ವ್ಯಕ್ತಿಗಳು ಅವರನ್ನು ಕಾಲ್ ಮಾಡಿ ಮನೆಗೆ ಬಂದಾಗ ಅದರಿಂದ ತಪ್ಪಿಸ್ಕೊಳ್ಳುವಂಥ ಮನಸ್ಸು ಕೂಡ ಅಂಥ ವ್ಯಕ್ತಿಗಳು ಇರಲ್ಲ. ಅಂದರೆ ಗಿಲ್ಲಿ ಅಂಥ ವ್ಯಕ್ತಿಗಿರಲ್ಲ. ನೋಡಬೇಕು, ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಒಳ್ಳೆ ಜ್ಯೂಸು ಆಹಾರ ತಿಂದರೆ ಸ್ವಲ್ಪ ಗಟ್ಟಿಯಾಗ್ಬೋದು ಮತ್ತು ಸದೃಢವಾಗ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಗಿಲ್ಲಿಯ ನಗುವಿಗಾಗಿ ಇಡೀ ನಮ್ಮ ಕರ್ನಾಟಕ ಕಾಯ್ತಾ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.